ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸ್ಫೂರ್ತಿ, ಅ ಕ್ವಿಕ್ ಡೋಸ್ ಆಫ್ ಪಾಸಿಟಿವಿಟಿ ಅಂಡ್ ಇನ್ಸ್ಪಿರೇಷನ್. ನವರಾತ್ರಿಯ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇಂದಿನ ಈ ನವರಾತ್ರಿ ಕಾರ್ಯಕ್ರಮದ ಮೊದಲನೆಯ ದಿನ. ಕಾಲಘಟ್ಟದಲ್ಲಿ ಸ್ತ್ರೀಯ ಹೆಜ್ಜೆ ಗುರುತುಗಳು, ಈ ಒಂದು ವಿಷಯವಾಗಿ ನಾವು ತಿಳ್ಕೊಳ್ಳೋದಿಕ್ಕೆ ಹೊರಟಿದ್ದೀವಿ. ಎಲ್ಲ ಕಾಲದಲ್ಲೂ ಸಮಾಜಕ್ಕೆ ಕೊಡುಗೆಯಾಗಿ ಮಹಿಳೆಯರು ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ. ಅವರ ಸಾಧನೆಗಳಂತೂ ಕೇಳಿದ್ರೆ ಬಹಳಷ್ಟು ಆಶ್ಚರ್ಯ ಆಗತ್ತೆ. ವೇದ ಕಾಲಗಳಿಂದ ವೇದಾಧ್ಯಯನವನ್ನ ಮಾಡಿರುವಂತಹ ನಮ್ಮ ಮಹಿಳೆಯರಿಂದ ಇಂದಿನ ದಿನದವರೆಗೂ ಮಾಡಿರುವಂತಹ ಸಾಧನೆಗಳು ಬಹಳಷ್ಟು ಜನ ಇದ್ದಾರೆ. ಕೆಲವರ ಹೆಸರನ್ನ ಮಾತ್ರ ನಾವು ತಿಳ್ಕೊಳ್ತೀವಿ, ಕೇಳಿರ್ತೀವಿ. ಆದ್ರೆ ಕೆಲವರ ಹೆಸರನ್ನು ಕೂಡ ನಾವು ಕೇಳಿರೋದಿಲ್ಲ. ಅವರು ಎಲೆಮರೆ ಕಾಯಿಯಾಗೇ ಉಳಿದು ಬಿಟ್ಟಿರ್ತಾರೆ. ಇಂತಹ ಮಹಿಳೆಯರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋದಿಕ್ಕೆ ಹೊರಟಿದ್ದೀವಿ. ಎಲ್ಲಾ ಕಾಲದಲ್ಲೂ ಅವರ ಪರಿಧಿಯಲ್ಲಿ ಉಳಿದು ಅವರು ಮಾಡಿರುವಂತಹ ಸಾಧನೆಗಳು, ಅದರಿಂದ ನಮ್ಮ ಸಮಾಜಕ್ಕೆ ಯಾವ ರೀತಿಯ ಕೊಡುಗೆಯನ್ನ ಅವರು ಕೊಟ್ಟಿದ್ದಾರೆ ಅನ್ನೋದನ್ನ ಈ 9 ದಿನ ತಿಳ್ಕೊಳ್ಳೋದಿಕ್ಕೆ ನಾವು ಇಲ್ಲಿ ತಯಾರಾಗಿದ್ದೀವಿ. ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರೋದು ಶ್ರೀಮತಿ ಸೇತುಲಕ್ಷ್ಮಿ ಶೇಷಾದ್ರಿರವರು. ಇವರು ಇಂಗ್ಲಿಷ್ ಲಿಟರೇಚರ್ ಹಾಗೂ ಕನ್ನಡ ಲಿಟರೇಚರ್ ಎರಡರಲ್ಲೂ ಪರಿಣಿತಿಯನ್ನ ಹೊಂದಿ ಇಂಗ್ಲಿಷ್ ಲೆಕ್ಚರರ್ ಆಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಆಕಾಶವಾಣಿಯಲ್ಲೂ ಕೂಡ ಇವರು ಬಹಳಷ್ಟು ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಇವತ್ತು ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಇವರು ನಮಗೆ ಮಹಿಳೆಯರ ಸಾಧನೆಯ ಬಗ್ಗೆ, ಅಂದ್ರೆ ಎಲ್ಲ ಕಾಲಘಟ್ಟದಲ್ಲೂ ಮಹಿಳೆಯರ ಸಾಧನೆಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ದಿನ ಒಂದೊಂದು ಕಾಲಘಟ್ಟದಲ್ಲಿ ಮಾಡಿರುವಂತಹ ಮಹಿಳೆಯರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ಎಷ್ಟೊಂದು ಆಶ್ಚರ್ಯವನ್ನ ಮೂಡಿಸುವಂತಹ ಸಾಧನೆಗಳು ಕೂಡ ಇದೆ. ಬನ್ನಿ, ನಮ್ಮ ಇಂದಿನ ಮೊದಲನೆಯ ದಿನದ ಈ ಕಾರ್ಯಕ್ರಮವನ್ನ ನಾವು ಇಲ್ಲಿ ಕೇಳೋಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ಕಾಲ ಪ್ರವಾಹದಲ್ಲಿ ಸ್ತ್ರೀಯರ ಹೆಜ್ಜೆ ಗುರುತುಗಳು ಹೇಗೆ ಮೂಡಿವೆ ಅಂದಿನಿಂದ ಇಂದಿನವರೆಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರವನ್ನು ಮಾಡೋಣ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂದು ರಾಷ್ಟ್ರಕವಿ GS ಅವರು ಹೇಳಿದ್ದಾರೆ. ಸ್ತ್ರೀ ಎಂಬ ಶಬ್ದವೇ ಸ ತ ರ ಈ 3 ಅಕ್ಷರಗಳಿಂದ ಕೂಡಿದೆ. ಸ ಎಂಬುದು ಸಾತ್ವಿಕ ಗುಣವನ್ನು, ತ ಎಂಬುದು ತಾಮಸಿಕ ಗುಣವನ್ನು, ರ ಎಂಬುದು ರಾಜಸಿಕ ಗುಣವನ್ನು, ರಜೋಗುಣವನ್ನು ತಿಳಿಸುತ್ತದೆ, ಅದನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳ್ಬೋದು. ರ ಅನ್ನೋದು ಲಕ್ಷ್ಮಿಗೆ ರಜೋಗುಣದ ಬಗ್ಗೆ ಹೇಳೋದಾದರೆ ರಜೋಗುಣ ಲಕ್ಷ್ಮಿಯದು, ಸತ್ವಗುಣ ಸರಸ್ವತಿಯದು, ತಾಮಸ ಗುಣ ಮಹಾಕಾಳಿಯದು. ಈ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರ ಆರಾಧನೆಯೇ ನವರಾತ್ರಿಯ ಹಬ್ಬ. ಈ ನವರಾತ್ರಿಯ ಹಬ್ಬದಲ್ಲಿ ಎಲ್ಲ ಶಕ್ತಿಗಳನ್ನು ನಾನಾ ವಿಧವಾಗಿ ನಾವು ಪೂಜಿಸ್ತೇವೆ, ಆರಾಧಿಸ್ತೇವೆ. ಈ ಒಂದು ಸ್ತ್ರೀ ಶಕ್ತಿ ಅನಾದಿ ಕಾಲದಿಂದ, ಅಂದರೆ ವೇದಗಳ ಕಾಲದಿಂದ, ಅದಕ್ಕೂ ಮುಂಚೆ ಹೆಚ್ಚು ನಾಗರಿಕತೆ ಇಲ್ಲದ್ರಿಂದ ಹೆಚ್ಚಿನ ವಿವರಗಳು ನಮಗೆ ತಿಳಿದು ಬರೋದಿಲ್ಲ. ವೇದಗಳ ಕಾಲದಿಂದ ನಮಗೆ ಹೇಗೆ ಆ ಸ್ತ್ರೀಯರ ಒಂದು ಪ್ರತಿಭೆ, ಹಿರಿಮೆ, ಗರಿಮೆಗಳು ಹೇಗೆ ವ್ಯಕ್ತವಾಗಿದೆ ಇದನ್ನು ನೋಡ್ತಾ ಹೋಗೋಣ. ವೇದಗಳ ಕಾಲದಲ್ಲಿ ಸ್ತ್ರೀಯರಿಗೆ ಅತ್ಯಂತ ಗೌರವಪೂರ್ಣವಾದ ಸ್ಥಾನಮಾನಗಳಿದ್ದವು. ಇದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ ಗಾರ್ಗಿ, ಮೈತ್ರೇಯಿ, ಲೋಪಾಮುದ್ರ, ಅಹಲ್ಯ, ಘೋಷ, ಸ್ವಾಹ, ಹೈಮವತಿ, ಉಮಾ, ಗೌತಮಿ, ಹೇಮಲೇಖ, ಸೀತಾ, ಶಕ್ತ, ನಿವಾವರಿ, ವಿಶ್ವಾವರ, ಅಪಲ ಹೀಗೆ ಅಸಂಖ್ಯಾತ ಸ್ತ್ರೀಯರ ಹೆಸರುಗಳನ್ನು ಪ್ರಮುಖವಾಗಿ ನಾವು ಗುರುತಿಸ್ಬೋದು. ಇವರಲ್ಲದೆ ತೆರೆಮರೆಯಲ್ಲಿ ಎಷ್ಟೋ ಸ್ತ್ರೀಯರು ತಮ್ಮ ಹಿರಿಮೆಗಳಿಂದ ಸಾಧನೆಗಳನ್ನು ಮಾಡಿದ್ದಾರೆ, ಹಿರಿಮೆಗಳನ್ನು ತೋರಿಸಿದ್ದಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಸ್ಮೃತಿಗಳು ಸಾರುತ್ತವೆ. ಎಲ್ಲಿ ಸ್ತ್ರೀಯರಿಗೆ ಅತ್ಯಂತ ಗೌರವಪೂರ್ಣವಾದ ಸ್ಥಾನಮಾನಗಳು ಇರುತ್ತದೆಯೋ ಅಲ್ಲಿ ದೇವತೆಗಳು ಸದಾ ಸಂತೋಷದಿಂದ ಆರಾಧಿಸ್ತಾ ಇರ್ತಾರೆ ಅಂತ ಅನ್ನೋದು ಈ ಒಂದು ವಾಕ್ಯದ ಅರ್ಥ. ಇವರೆಲ್ಲರೂ ಸಹ ಈ ಮೇಲೆ ತಿಳಿಸಿದಂತಹ ಈ ಮಹಿಳೆಯರೆಲ್ಲರೂ ಕೂಡ ಅಸಾಧಾರಣ ಬುದ್ಧಿವಂತಿಕೆಯಿಂದ ವಿದ್ವಾಂಸರಾಗಿ ಆಧ್ಯಾತ್ಮದ ಹಾದಿಯಲ್ಲಿ ವಿವಿಧ ರೀತಿಯ ಸಾಧನೆಗಳನ್ನು ಮಾಡಿ
ಪುರುಷ ಪ್ರಪಂಚದಲ್ಲಿಯೂ ಗೌರವ ಮತ್ತು ಮಾನ್ಯತೆಗಳನ್ನು ಪಡೆದು ಸಾರ್ಥಕತೆಗೆ ಮಾದರಿಯಾಗಿದ್ದಾರೆ. ಗಾರ್ಗಿಯ ವಿಷಯವನ್ನು ತೆಗೆದುಕೊಂಡ್ರೆ ಹೆಚ್ಚಾಗಿ ನಮಗೆ ಇವ್ರ ಬಗ್ಗೆ ವಿಷಯಗಳು ತಿಳಿಯೋದಿಲ್ಲ. ಆದರೂ ತಿಳಿದಷ್ಟು ವಿಷಯಗಳು ನಮ್ಮ ತಿಳಿದು ಬಂದಿರೋಷ್ಟು ವಿಷಯಗಳೇನೆಂದರೆ, ಈಕೆ ಗಾರ್ಗಿ ವೇದಕಾಲದ ಮಹಾಪಂಡಿತೆ, ವಚಕ್ನು ಋಷಿಯ ಪುತ್ರಿ. ಮಗಳೆಂದು ಉದಾಸೀನ ಮಾಡದೆ ಆಕೆಯ ಆಧ್ಯಾತ್ಮ ಸಾಧನೆಯಲ್ಲಿ ಪ್ರೋತ್ಸಾಹ ಕೊಟ್ಟ ವಚಕ್ನು ಋಷಿ ಗಾರ್ಗಿಯ ತಂದೆ ವಂದನೀಯರೇ ಸರಿ. ಈಕೆ ಪುರುಷ ವಿದ್ವಾಂಸರೊಂದಿಗೆ ಸರಿಸಮನಾಗಿ ಸಂವಾದ ಮಾಡುತ್ತಿದ್ದಳಂತೆ. ಸಾಮರ್ಥ್ಯವುಳ್ಳ ಮಹಿಳೆ, ವೇದಕಾಲದ ಬ್ರಹ್ಮವಾದಿನಿಯರಲ್ಲಿ ಪ್ರಮುಖ ಸ್ತ್ರೀ. ಇನ್ನು ಎರಡನೆಯದಾಗಿ ಮೈತ್ರೇಯಿ. ಯಾಜ್ಞವಲ್ಕ್ಯ ಮಹರ್ಷಿಗಳು ಜನಕ ಮಹಾರಾಜನ ಕಾಲದಲ್ಲಿ ಇದ್ದಂಥವರಂತೆ. ಈ ಒಂದು ಮೈತ್ರೇಯಿ ಯಾಜ್ಞವಲ್ಕ್ಯರ ಪತ್ನಿಯಾಗಿ ಅವರ ಆಧ್ಯಾತ್ಮ ಸಾಧನೆಯಲ್ಲಿ ಅತ್ಯಂತ ಪ್ರಬಲವಾಗಿ ಅವಳಿಗೆ ವಿಷಯಗಳನ್ನು ಪ್ರತಿಪಾದಿಸ್ತಾ ಇದ್ಲು ಎಂದು ಹಿಂದೂ ಪುರಾಣಗಳು ತಿಳಿಸುತ್ತವೆ. ಆ ದಿನದ ಆ ಯುಗದ ಜನರಲ್ಲಿ ಆಕೆ ಅತ್ಯಂತ ಮಾನ್ಯತೆ ಪಡೆದಂತಹ ಸ್ತ್ರೀ ಅವಳು. ಯಾಜ್ಞವಲ್ಕ್ಯ ಮಹರ್ಷಿಗಳು ಅಸಂಖ್ಯಾತ ಪಶು ಸಂಪತ್ತಿನ ಒಡೆಯರು. ಅಂದಿನ ದಿನಗಳಲ್ಲಿ ದನಗಳು ಅಂದರೆ ಪಶು ಸಂಪತ್ತೇ ಹೆಚ್ಚಿನ ಸಂಪತ್ತಾಗಿದ್ದ ಕಾಲದಲ್ಲಿ ಅತ್ಯಂತ ಹೆಚ್ಚು ಪಶು ಸಂಪತ್ತನ್ನು ಹೊಂದಿ ಅತ್ಯಂತ ಶ್ರೀಮಂತರು ಎನಿಸಿದ್ರಂತೆ. ಆದರೆ ಆಧ್ಯಾತ್ಮ ಸಾಧನೆಯಲ್ಲಿ ಇವು ಅಡ್ಡಿಯಾಗಬಾರ್ದು ಅಂತ ಹೇಳಿ ಆ ಪಶು ಸಂಪತ್ತನ್ನೆಲ್ಲ ಧಾರಾಳವಾಗಿ ದಾನ ಮಾಡಿಬಿಟ್ರು ಮತ್ತು ತಪಸ್ಸಿಗೆ ವನವಾಸಕ್ಕೆ ಹೊರಟ್ರಂತೆ. ಆಗ ಅವರ ಪತ್ನಿ ಮೈತ್ರೇಯಿ ಮತ್ತು ಇನ್ನೊಬ್ಬ ಪತ್ನಿಯ ಆಕೆಗೆ ಕಾತ್ಯಾಯಿನಿ ಅವರಿಗೆ ಸಹಾಯಕಳಾಗಿ ಇದ್ದು ಅವರ ಆಧ್ಯಾತ್ಮ ಸಾಧನೆಯಲ್ಲಿ ಬೆಂಬಲ ಕೊಡ್ತಾ ಇದ್ಲಂತೆ. ಆ ಒಂದು ಸಾಧನೆಯಲ್ಲಿ ಬೆಂಬಲ ಕೊಡೋಷ್ಟರಲ್ಲಿ ಇವರು ಯಾಜ್ಞವಲ್ಕ್ಯರು ಯಾವಾಗ ವನವಾಸಕ್ಕೆ ಹೊರಟರೋ ಆಗ ಮೈತ್ರೇಯಿ ತಾನೂ ಕೂಡ ಈ ಸಂಪತ್ತು ನನಗೂ ಬೇಡ, ಆಧ್ಯಾತ್ಮ ಸಾಧನೆಯಲ್ಲಿ ನಾನು ನಿಮ್ಮನ್ನೇ ಹಿಂಬಾಲಿಸ್ತೀನಿ ಅಂತ ಹೇಳಿ ಕಾತ್ಯಾಯಿನಿ ಮೈತ್ರೇಯಿ ಇಬ್ಬರು ಕೂಡ ಯಾಜ್ಞವಲ್ಕ್ಯರನ್ನು ಹಿಂಬಾಲಿಸಿದರು. ಆಧ್ಯಾತ್ಮ ಸಾಧನೆಯಲ್ಲಿ ಅವರು ಅಸಂಖ್ಯಾತ ವಿದ್ವತ್ತನ್ನು ಗಳಿಸಿ ಅಂದಿನ ದಿನಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದಂತಹ ಮಹಿಳೆಯರು. ಆತ್ಮಶಕ್ತಿ ಸಾಧನೆಯನ್ನು ಮಾಡಲು ಅವರು ಹಿಂಜರಿಯಲಿಲ್ಲ. ತ್ಯಾಗದಿಂದ ಭೋಗವನ್ನು ತ್ಯಜಿಸಿ ಯೋಗ ಮಾರ್ಗ ಹಿಡಿದವರು. ಇವರ ಸಂದೇಶ ಏನೆಂದರೆ, ಐಹಿಕ ಸಂಪತ್ತು ಮುಖ್ಯವಲ್ಲ, ಆಧ್ಯಾತ್ಮಿಕ ಸಂಪತ್ತು, ಮಾನಸಿಕ ಶಕ್ತಿ, ಆತ್ಮಬಲ ಮುಖ್ಯ ಅನ್ನೋ ಒಂದು ಸಂದೇಶವನ್ನು ಇವರು ಕೊಟ್ಟಿದ್ದಾರೆ. ಅಂದಿನ ದಿನಗಳಲ್ಲಿ ತಾಂತ್ರಿಕತೆ ಮುಂದುವರೆದಿರಲಿರುವಾಗಿ ಹೆಚ್ಚಿನ ವಿಚಾರಗಳು ತಿಳಿದು ಬಂದಿಲ್ಲ. ಒಟ್ಟಿನಲ್ಲಿ ಅಂದಿನ ಪರಿಸ್ಥಿತಿಯಲ್ಲಿ ಅಮೋಘ ಸಾಧನೆ ಮಾಡಿ ಉಳಿದ ಮುಂದಿನ ಜನಾಂಗದ ಸ್ತ್ರೀಯರಿಗೆ ದಾರಿದೀಪವಾಗಿ ಆದರ್ಶಪ್ರಾಯರಾಗಿದ್ದಾರೆ. ಮತ್ತೊಬ್ಬ ಮಹಾನ್ ಮಹಿಳೆ ಸತಿ ಅನಸೂಯಾದೇವಿ, ಅತ್ರಿ ಋಷಿಗಳ ಪತ್ನಿ. ಸಪ್ತ ಋಷಿಗಳಲ್ಲಿ ಇವರು ಪ್ರಮುಖರು. ಆಧ್ಯಾತ್ಮದ ಸಾಧನೆಯಲ್ಲಿ ದೇವತೆಗಳನ್ನು ಮೀರಿಸವರು. ಆಧ್ಯಾತ್ಮ ಸಾಧನೆಯಲ್ಲಿ ದೇವತೆಗಳನ್ನು ಮೀರಿಸಿದವಳೆಂದು ಆಗಿನ ಕಾಲದಲ್ಲಿ ಖ್ಯಾತಿ ಪಡೆದ ಮಹಾಮಾತೆ. ತ್ರಿಮೂರ್ತಿಗಳನ್ನು ಮಕ್ಕಳಾಗಿ ಪಡೆದ ಮಹಾನ್ ಶಕ್ತಿ ಸ್ವರೂಪಿಣಿ. ಆಕೆಯ ತಪಶಕ್ತಿಗೆ ದೇವಾನುದೇವತೆಗಳೆಲ್ಲ ತಲೆಬಾಗಿದರೆಂದು ಹಿಂದೂ ಪುರಾಣಗಳು ಹೇಳುತ್ತವೆ. ಸ್ಮೃತಿಗಳು ಸ್ತ್ರೀಯರ ಬಗ್ಗೆ ಅತ್ಯಂತ ಗೌರವವನ್ನು ಹೊಂದಿವೆ. ಅನೇಕರು ಈ ಬಗ್ಗೆ ಕೆಲವು ತಪ್ಪು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಎಂದು ಹೇಳಿದಾಗ ಸ್ತ್ರೀಗೆ ಸ್ವಾತಂತ್ರ್ಯವೇ ಇಲ್ಲ ಎಂದು ಅರ್ಥೈಸ್ತಾರೆ. ಇದು ನಿಜವಾಗಿಯೂ ಕೂಡ ಒಂದು ತಪ್ಪು ಅಭಿಪ್ರಾಯ. ಸ್ತ್ರೀಯರು ಇಷ್ಟು ವಿದ್ವಾಂಸರಾಗಿ ಬೆಳೆಯೋದಕ್ಕೆ ಮತ್ತು ಅವರು ಮಹಾಪಂಡಿತರಾಗಿ ವೇದಗಳಲ್ಲಿ ಪಾರಂಗತ್ಯವನ್ನು ಪಡೆಯೋದಕ್ಕೆ ತಂದೆ ಸಹಾಯ ಮಾಡಬೇಕು. ಪಿತಾ ರಕ್ಷತಿ ಕೌಮಾರೆ ಅಂದರೆ ತಂದೆಯು ತನ್ನ ಒಂದು ಮಗಳನ್ನು ಆ ಬಾಲ್ಯದಲ್ಲಿ ರಕ್ಷಣೆ ಮಾಡಿ ಅವಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು ಅಂತಂದ. ಅವನ ವಿವಾಹವಾದ ಮೇಲೆ ಭರ್ತ ರಕ್ಷತಿ ಯೌವನೆ. ಆ ಕಾಲದಲ್ಲಿ ಅವಳ ಒಂದು ಬುದ್ಧಿಶಕ್ತಿಗೆ ಬುದ್ಧಿಮತ್ತೆಗೆ ಸಹಾಯ ಮಾಡಿ ಪ್ರೋತ್ಸಾಹ ಕೊಟ್ಟು ಆಕೆಯ ಬೆಳವಣಿಗೆಗೆ ಸಹಾಯ ಮಾಡಬೇಕು ಅನ್ನೋದು ಒಂದು ಈ ಅಭಿಪ್ರಾಯ. ವೃದ್ಧಾಪ್ಯ ಕಾಲದಲ್ಲಿ ಮಕ್ಕಳು ರಕ್ಷಣೆ ಮಾಡಬೇಕು ಅಂತಂದರೆ ಆಕೆಯ ಒಂದು ವಿದ್ವತ್ತಿಗೆ ಆ ವಿದ್ವತ್ತಿನ ಒಂದು ಪ್ರಕಟಣೆಗೆ ಸಹಾಯ ಮಾಡಬೇಕು. ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಮೂರು ಜೀವನದ ಅವಸ್ಥೆಗಳಲ್ಲೂ ಕೂಡ ಈ ಪುರುಷರು ಅವಳಿಗೆ ಸಹಾಯಕರಾಗಿ ನಿಲ್ಲಬೇಕು ಅನ್ನೋ ಒಂದು ಅಭಿಪ್ರಾಯ ಇಲ್ಲಿದೆ. ಹೀಗೆ ವೇದಗಳ ಕಾಲದಲ್ಲಿ ಸ್ತ್ರೀಯರಿಗೆ ಅತ್ಯಂತ ಮಾನ್ಯತೆ, ಪೂಜ್ಯತೆ, ಗೌರವ ಎಲ್ಲವೂ ಕೂಡ ಇತ್ತು ಎಂಬುದಾಗಿ ನಾವು ತಿಳ್ಕೊಳ್ಬೋದು. ಸ್ತ್ರೀಯರಿಗೆ ಒಂದು ಅಪೂರ್ವವಾದ ಸ್ಥಾನಮಾನಗಳೇ ಇದ್ದವು ಅಂತನ್ನೋದಕ್ಕೆ ಸಾಕ್ಷಿಯಾಗಿ ನದಿಗಳ ಹೆಸರುಗಳಲ್ಲೂ ಕೂಡ ಸ್ತ್ರೀಯರ ಹೆಸರುಗಳೇ ಆಗಿವೆ. ಕೃಷ್ಣ, ಕಾವೇರಿ, ಗೋದಾವರಿ, ನರ್ಮದೆ ಇತ್ಯಾದಿ ಹೆಸರುಗಳ, ಗಂಗೆ, ಯಮುನೆ ಇವೆಲ್ಲವೂ ಕೂಡ ಸ್ತ್ರೀಯರ ಹೆಸರನ್ನೇ ಸೂಚಿಸ್ತವೆ. ಕೃಷ್ಣ ಎಂದರೆ ಶ್ರೀಕೃಷ್ಣ, ಕೃಷ್ಣ ಎಂದರೆ
ಇದು ದ್ರೌಪದಿ ಅನ್ನೋ ಅರ್ಥದಲ್ಲಿ ಬರುತ್ತೆ. ದೀರ್ಘ ಕೊಟ್ಟಾಗ ಅದು ಸ್ತ್ರೀಲಿಂಗವಾಗಿ ಮಾಡಿ. ಲಿಂಗ ತಾರತಮ್ಯಗಳನ್ನು ನಾವು ಅಲ್ಲಿ ಕಾಣ್ತಿರಲಿಲ್ಲ. ಸಮಾನವಾಗಿ ಪುರುಷರೊಂದಿಗೆ ಅವರು ವಾದ ವಿವಾದಗಳನ್ನು ಮಾಡ್ತಾಯಿದ್ರು. ಮತ್ತು ಆಸ್ಥಾನಗಳಲ್ಲಿ ಒಂದು ವಿದ್ವಾಂಸರುಗಳ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದರು. ಅನೇಕ ವಿಚಾರಗಳನ್ನು ಮಂಡಿಸ್ತಾ ಇದ್ದರು. ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ಕೇಳುವ ಮತ್ತು ಹೇಳುವ ಹಕ್ಕು ಅವರಿಗಿತ್ತು. ಇಂಥದ್ದನ್ನೆಲ್ಲ ನಾವು ಹಿಂದೂ ಪುರಾಣಗಳಲ್ಲಿ ಆದಿಕಾಲದಲ್ಲಿ ನಾವು ನೋಡ್ಬೋದು. ಸ್ತ್ರೀಯರು ತಮ್ಮ ಒಂದು ಘನತೆ ಗೌರವಗಳಿಂದ ಇತರರ ಒಂದು ಸಮಾಜದಲ್ಲಿ ಇತರರ ಇದರ ದೃಷ್ಟಿಯಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿ ಇದ್ದರು ಅಂತ ನಾವು ಹೇಳ್ಬೋದು. ವೇದಗಳ ಕಾಲದಲ್ಲಿ ಪುರುಷರು ಸಹ ಸ್ತ್ರೀಯರಿಗೆ ಬೆಂಬಲವಾಗಿ ನಿಂತು ಅವರ ಸಾಧನೆಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಿದ್ದರು ಅನ್ನೋ ವಿಷಯ ನಮ್ಮ ಹಿಂದಿನ ಪುರಾಣಗಳಲ್ಲಿ ತಿಳಿದು ಬರುತ್ತೆ. ಸ್ತ್ರೀಯರು ಗಣಿತಶಾಸ್ತ್ರ ಆಗಿರ್ಬೋದು, ಅಂದಿನ ವಿಜ್ಞಾನ ಆಗಿರ್ಬೋದು, ಬೇರೆ ಬೇರೆ ಬಗೆಯ ವೈಜ್ಞಾನಿಕ ವಿಭಾಗಗಳಲ್ಲಿ ಅನೇಕ ಸಾಧನೆಗಳನ್ನು ಮಾಡಿರೋ ಬಗ್ಗೆ ಮಾಹಿತಿಗಳು, ಆಧಾರಗಳ ಬಗ್ಗೆ ಹಿಂದೂ ಪುರಾಣಗಳಲ್ಲಿ ಸಿಗುತ್ತವೆ. ಈ ಒಂದು ಸಾಧನೆಗಳು, ಅವರ ಒಂದು ಹಿರಿಮೆ ಗರಿಮೆಗಳನ್ನು ನೋಡ್ತಾ ಹೋದರೆ ಅಂದಿನ ಯುಗದಲ್ಲಿ ಈಗಿನಷ್ಟು ಒಂದು ಟೆಕ್ನಾಲಜಿ ಅಥವಾ ತಾಂತ್ರಿಕತೆ ಮುಂದುವರಿದೇ ಇದ್ದ ಕಾಲದಲ್ಲೂ ಕೂಡ ಅವರು ದಿಟ್ಟ ಮಹಿಳೆಯರಾಗಿ ತಮಗೆ ಏನು ಸಾಧನೆ ಮಾಡಬೇಕು ಅನಿಸುತ್ತೋ ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ. ಅವರ ಒಂದು ಸಾಧನೆಯಿಂದ ನಮಗೆ ಸಿಗೋ ಸಂದೇಶ ಏನು ಅಂತಂದರೆ, ಯಾವುದೇ ಒಂದು ಕಾಲ ಆಗಿರ್ಬೋದು, ಆತ್ಮಬಲ ಆತ್ಮಶಕ್ತಿ ಇದ್ದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಗಾರ್ಗಿ, ಮೈತ್ರೇಯಿ, ಲೋಪಾಮುದ್ರಾ ಇತ್ಯಾದಿ ಇವರೆಲ್ಲರೂ ಕೂಡ ಅನೇಕ ಸ್ತ್ರೀಯರು ನಮಗೆ ಮಾದರಿಯಾಗಿ ನಿಲ್ತಾರೆ. ಇವರ ಜೀವನವೇ ನಮಗೊಂದು ಉತ್ತಮವಾದ ಸಂದೇಶ ಅಂತ ನಾವು ಹೇಳ್ಬೋದು. ಕಾಲ ಯಾವುದೇ ಆಗಿರ್ಬೋದು, ಅವರ ಒಂದು ಜೀವನ ಮಟ್ಟ ಹೇಗಿರ್ಬೋದು, ಆದರೆ ಆತ್ಮಬಲ ಆತ್ಮಶಕ್ತಿಯಿಂದ ಏನೆಲ್ಲ ಸಾಧಿಸ್ಬೋದು ಅನ್ನೋದನ್ನು ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನಗಳಲ್ಲಿ ಬೇಕಾದಷ್ಟು ಸೌಲಭ್ಯಗಳಿದೆ. ಅದನ್ನು ಉಪಯೋಗಿಸ್ಕೊಂಡು ನಾವೆಲ್ಲರೂ ಕೂಡ ಒಂದು ಸಾಧನೆಗಳಲ್ಲಿ ಮುನ್ನಡೆಯೋಣ ಅಂತ ಹೇಳ್ತಾ, ಈ ಒಂದು ನವರಾತ್ರಿಯ ಮೊದಲ ದಿನದಲ್ಲಿ ಈ ವೇದಗಳ ಕಾಲದ ಯುಗದಲ್ಲಿ ಮಾಡಿದಂತಹ ಸಾಧನೆಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡ ಹಾಗಾಯಿತು. ನಮಸ್ಕಾರ.